hope you're all doing good. I'm doing good, superb, and not so great. So ಇವತ್ತು ಜಸ್ಟ್ ರ್ಯಾಂಡಮ್ ಆಗಿ ಜಸ್ಟ್ ಹಾಗೆ ಐ ಥಾಟ್ ಜಸ್ಟ್ ವಿಲ್ ಡೂ ಅ ಸ್ಟೋರಿ ಟೈಮ್, ಜಸ್ಟ್ ಚಿಟ್ ಚಾಟ್ ಟೈಮ್ ಮಾಡೋಣ, ಜಸ್ಟ್ ಲೆಟ್ಟಿಂಗ್ ಮೈ ಹಾರ್ಟ್ ಔಟ್ ಕೈಂಡ್ ಆಫ್ ಅ ವಿಡಿಯೋ ಬಿಕಾಸ್ I've been thinking what do I do just to vent out what is happening inside me. ನನಗೆ ತುಂಬ ಭಾರ ಅನ್ನಿಸ್ತಾ ಇದೆ ಮನಸ್ಸು, ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಸೊ ಐ ಥಾಟ್ ಓಕೆ ಒಂದು ವಿಡಿಯೋ ಮಾಡೋಣ, ರೆಕಾರ್ಡ್ ಮಾಡೋಣ. ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಎನಿವೇಸ್, ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಇನ್ ಯೂಟ್ಯೂಬ್. ಹಾಗಾಗಿ ನನ್ನ ಒಂದು ಕರೆಂಟ್ ಸಿಚುವೇಶನ್ನಲ್ಲಿ ಇರೋ ಒಂದು ಸಿಚುವೇಶನ್ ಬಗ್ಗೆ ಮಾತಾಡೋಣ ಅಂತ ನನಗೆ ಅನ್ನಿಸ್ತು. Because I know a lot of you will be going through this just like me, and just that we don't share it out ಅಂತ ಅಷ್ಟೇ. ನಾವು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀವಿ, ಜಸ್ಟ್ ಅಬೌಟ್ ಮೇ ಬಿ ಅಬೌಟ್ 40-50% ಆಫ್ ಎನಿ ಒನ್ಸ್ ಲೈಫ್ ಫಾರ್ ದಟ್ ಮ್ಯಾಟರ್. ನಮಗೆ ಅಲ್ಲಿ ಹೊರಗಡೆಯಿಂದ ನೋಡ್ಬೇಕಾದ್ರೆ ವಾವ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇವ್ರ ಲೈಫ್ ಎಷ್ಟು ಸೂಪರ್ ಆಗಿದೆ, ಎಷ್ಟು ಸಿಂಪಲ್ ಆಗಿದೆ ಅಂತ ಅನಿಸ್ತದೆ, ಇವ್ರು ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಬಟ್ ಯಾ ಆಫ್ಕೋರ್ಸ್ ದಟ್ ವಿಲ್ ಬಿ ದೇರ್, ಬಟ್ ಆನ್ ದಿ ಅದರ್ ಸೈಡ್ ಇನ್ನು 60% ದೇರ್ ಇಸ್ ಅ ಡಿಫ್ರೆಂಟ್ ಲೈಫ್ ಬಿಹೈಂಡ್ ಅಂತ ನಂಗೆ ಅನ್ಸುತ್ತೆ. ಆ್ಯಂಡ್ ನಂಗೆ ಅನ್ಸೋದು ಯಾಕೆ ಅಂತಂದರೆ ಸೇಮ್ ಇನ್ ಮೈ ಲೈಫ್ ಆಸ್ ವೆಲ್, ರೈಟ್? ಸೊ ಯು ಮಸ್ಟ್ ಬಿ ಸೀಯಿಂಗ್ ಅಬೌಟ್ 30-40% ಹಾರ್ಡ್ಲಿ ಆಫ್ ವಾಟ್ ಐ ಪುಟ್ ಇನ್ ದ ಸೋಷಿಯಲ್ ಮೀಡಿಯಾ. ಬಟ್ ಬಾಕಿ 60-70% ಬೇರೆ ಥರನೇ ಇರುತ್ತೆ. ದರ್ ಇಸ್ ಸ್ಟ್ರೆಸ್, ದರ್ ಇಸ್ ಟೆನ್ಷನ್ಸ್, ಎಲ್ಲ ಥರದೂ ಇರುತ್ತೆ. ಸೊ ನಾವು ಫಾರ್ ಅ ಚೇಂಜ್ ಐ ಜಸ್ಟ್ ಫೆಲ್ಟ್ ಲೈಕ್ ಜಸ್ಟ್ ಟಾಕಿಂಗ್ ಇಟ್ ಔಟ್. ಕೆಲವೊಂದು ಸಿಚುವೇಶನ್ಲಿ ನಮಗೆ ಕೆಲವೊಂದು ಸಪೋರ್ಟ್ ಅಥವಾ ನಮಗೆ ಮೆಂಟಲಿ ಸಿಗುವಂಥ ಸಪೋರ್ಟ್ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಎಲ್ಲ ಕಡೆಯಿಂದನೂ ನಮ್ಗೆ ಯಾರು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಐ ಹ್ಯಾವ್ ನೋ ಬಡಿ ಅನ್ಸೋ ಟೈಮಲ್ಲಿ some support system, it could be your parent or your spouse or your friend or anyone for that matter, but ಅದು ತುಂಬ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನನ್ನ ಲೈಫಲ್ಲಿ ನಡೆದಿರೋದು ಅಂತ ಹೇಳ್ಬೋದು. ಇವತ್ತು ಡೇಟ್ ಬಂದು 7th of November. ನಾನೊಂದು 2 ತಿಂಗಳಿಂದ ತುಂಬ ಯೋಚನೆ ಮಾಡಿ ಟ್ರಿಪ್ ಹೋಗಬೇಕು ಅಂತ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ತುಂಬಾ ಯೋಚನೆ ಮಾಡಿದ್ದೀನಿ ನಾನು. ಬಿಕಾಸ್ ಐ ಹ್ಯಾವ್ ಅ ಸ್ಮಾಲ್ ಬೇಬಿ ಹೂಸ್ ಅ 2-year-old one, ಆ್ಯಂಡ್ ತುಂಬಾ ಯೋಚನೆ ಮಾಡಬೇಕಾಗತ್ತೆ. ತುಂಬ ಯೋಚನೆ ಮಾಡಿ ಮನೇಲಿ ಡಿಸ್ಕಸ್ ಮಾಡಿ ಟುಕ್ ಅ ಫೈನಲ್ ಡಿಸಿಷನ್, ಓಕೆ ಐ ಗೋ ಫಾರ್ ಇಟ್ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 2.5 years ಇಂದ ನಾನು ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ. ಆ್ಯಂಡ್ ಅಂದರೆ ಫುಲ್ ಅಟ್ ಅ ಸ್ಟ್ರೆಚ್ ಒಂದು 6-7 hours ನಿದ್ದೆ ಸಿಗದೆ 2.5 years ಆಗಿದೆ. ಆ್ಯಂಡ್ any new mother will go through this. And nange the first baby, first experience, obviously too difficult. A person like me who used to sleep on 10:30 and wake up straight at 7 o'clock in the morning. Imagine the sleep going for toss and not having a me time ಅನ್ನೋದಿದೆಯಲ್ಲ, ಇಟ್ ಡೆಫಿನೆಟ್ಲಿ ಹಿಟ್ಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ವಿಡಿಯೋ ಎಷ್ಟು ಎಲ್ಲ ನೀವು ನೋಡ್ತಾ ಇರ್ತೀರಾ, ಆ್ಯಂಡ್ ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ ಕೂಡ ಇದೆ. ನನಗೆ ಟೈಮ್ ಬೇಕಾಗುತ್ತೆ ಅದಕ್ಕೆ ಡೆಫಿನೆಟ್ ಆಗಿ. ಆ್ಯಂಡ್ ಸುಮಾರು ಜನ ಕೇಳಿದ್ದಾರೆ ಹೇಗೆ ನಿಂಗೆ ಟೈಮ್ ಸಿಗುತ್ತೆ ಅಷ್ಟು ಸ್ಮಾಲ್ ಬೇಬಿ ಇಟ್ಕೊಂಡು ಅಂತ. ನಮಗೆ ಬೇಕಂದ್ರೆ ನಾವು ಮಾಡಲೇಬೇಕಾಗುತ್ತೆ. ಪ್ರಾಪರ್ ಆಗಿ ಮೀ ಟೈಮ್ ಅಂತ ಡೆಫಿನೆಟ್ ಆಗಿ ಸಿಗಲ್ಲ. ಬಿಫೋರ್ ಬೇಬಿ ಆ್ಯಂಡ್ ಆಫ್ಟರ್ ಬೇಬಿ ಇಟ್ಸ್ ಲೈಫ್ ಇಸ್ ಸೋ ಡಿಫ್ರೆಂಟ್, ಆ್ಯಂಡ್ ಮೆನಿ ಆಫ್ ಯು ಕ್ಯಾನ್ ರಿಲೇಟ್ ಟು ಮೀ ಅಂತಾನೆ. ನಾನು ಎವ್ರಿ ಇಯರ್ ಟ್ರಾವೆಲ್ ಮಾಡ್ತಿದ್ದಿದ್ದು ಪರ್ಸನ್. ಇಂಟರ್ನ್ಯಾಷನಲ್ ಟ್ರಿಪ್ ನಾನು ಹೋಗ್ತಾ ಇದ್ದೆ. ಸೊ 23 ಇಂದ ಟ್ರಾವೆಲ್ ಮಾಡಿಲ್ಲ. ಆ್ಯಂಡ್ ದಿಸ್ ಇಯರ್ ಐ ವಾಸ್ ಲೈಕ್ ಐದರ್ ದಿಸ್ ಇಯರ್ ಆರ್ ನೆಕ್ಸ್ಟ್ ನಾನು ಹೋಗಲೇಬೇಕು ಅಂತ ಅನ್ಕೊಂಡಿದ್ದೆ. ನಾನು ಹೇಳ್ತಾನೇ ಇದ್ದೆ ಮನೆಯಲ್ಲಿ, ಒಂದು ಫುಲ್ ರಿಫ್ರೆಶ್ ಆಗೋ ಥರ ಬೇಕು, ದೆನ್ ಐ ಕ್ಯಾನ್ ಕಮ್ ಬ್ಯಾಕ್ ಆಸ್ ಅ ಡಿಫ್ರೆಂಟ್ ಪರ್ಸನ್, ಇನ್ನೂ ಎನರ್ಜೆಟಿಕ್ ಆಗಿ ನಾನು ಇರ್ಬೋದು ಅನ್ನೋ ಥರ ನಂಗೆ ಥಾಟ್ ಡೆಫಿನೆಟ್ ಆಗಿತ್ತು. ಫೈನಲಿ ಎಲ್ಲ ಓಕೆ ಅಂತ ಹೇಳಿದ್ರು. ದೆನ್ ಐ ಬುಕ್ಡ್ ಫಾರ್ ದ ಟ್ರಿಪ್. ಆಲ್ಮೋಸ್ಟ್ ಅಬೌಟ್ 8 days ಟ್ರಿಪ್. ಅದು ಇನ್ನೊಂದು 3 days ಅದು ಟ್ರಿಪ್ ನಡೀತಾ ಇದೆ. ಸೊ ಜೋಶಲ್ಲಿ ಟ್ರಿಪ್ ಎಲ್ಲ ಬುಕ್ ಮಾಡಾಯಿತು, ಎಲ್ಲ ಆಯಿತು. ಟ್ರಿಪ್ಪದು ಹಿಂಗೆ ಡೇಸ್ ನಿಯರಿಂಗ್ ಆಗ್ತಾ ಇದ್ದಂಗೆ ನನಗೆ ಗೊತ್ತಿಲ್ಲ, ಐ ವಾಸ್ ಲೈಕ್ ಟೂ ಮಚ್ ಸ್ಟ್ರೆಸ್. ಲಾಸ್ಟ್ 3-4 days ಇಂದ ಹೇಗಿತ್ತು ನನ್ನ ಡೇ ಅಂತಂದರೆ ಎವ್ರಿ ಡೇ ಐ ಹ್ಯಾವ್ ಬೀನ್ ಕ್ರೈಯಿಂಗ್. ಐ ಆಮ್ ನೆವರ್ ಲೈಕ್ ದ್ಯಾಟ್. ಬಟ್ ಜಸ್ಟ್ ಬೈ ಥಿಂಕಿಂಗ್ ಆಫ್ ನೀಲ್ ಜೊತೆ ಸಪ್ರೇಟ್ ಆಗಿರೋದು ಫಸ್ಟ್ ಟೈಮ್ ಇನ್ 2 years, ಆ್ಯಂಡ್ ಅವನ್ನ ಸಪ್ರೇಟ್ ಮಾಡಿ ನಾನು ಟ್ರಾವೆಲ್ ಮಾಡೋದು ನನಗೆ ತುಂಬ ಬೇರೆ ಥರದಲ್ಲಿ ನನಗೆ ಮೆಂಟಲ್ ಸ್ಟ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾರಿಗೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಯಾರಿಗೂ ಅರ್ಥನೂ ಮಾಡ್ಕೊಳಕ್ಕಾಗಲ್ಲ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಎಲ್ಲ ಕಡೆಯಿಂದಲೂ ತುಂಬ ನನಗೆ ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಯಸ್ಟರ್ಡೇ ವಾಸ್ ಒನ್ ಸಚ್ ಡೇ. ಈ 3 days ಇಂದ ಅವನ್ನ ಬಿಟ್ಟು ಇರುವಂಥ ಒಂದು ಸ್ಟ್ರೆಸ್ ಜೊತೆಗೆ ಐ ಡೋಂಟ್ ನೋ ಹೌ ಹೀ ಈಸ್ ಗೋಯಿಂಗ್ ಟು ಅಡ್ಯಾಪ್ಟ್ ಟು ದಿಸ್ ನ್ಯೂ ಪರ್ಟಿಕ್ಯುಲರ್ ಚೇಂಜ್ ಅನ್ನೋದು ತುಂಬಾ ನನಗೆ ಫೀಲ್ ಆಗ್ತಾ ಇತ್ತು.
ಮಮ್ಮಿಗೆ ಹೇಳಿದೆ 18th ನಾನು ವಾಪಸ್ ಬರ್ತೀನಿ, ಅಷ್ಟರಲ್ಲಿ ನೀವೆಲ್ಲ ಬಂದಿರಬೇಕು ಆಯಿತಾ, ನನಗೆ ಬಂದ ತಕ್ಷಣ ನೀರು ಕಾಣಿಸ್ಬೇಕು ಅಂತಂದ ತಕ್ಷಣ ಮಾಮ್ ಸೈಡ್ ನಾನು ಹೇಗೆ ಇವಾಗ ವಾಪಸ್ ಬರೋದು, ಅಲ್ಲಿ ಇವಾಗ ಕಾಫಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಡ್ಯಾಡಿ ನೀಡ್ಸ್ ಸಪೋರ್ಟ್ ಮೋರ್ ದೆನ್ ಮೀ ಅಂದರೆ ಅನ್ನೋದು ನನಗೆ ಗೊತ್ತು. ಬಟ್ ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ಶಿ ವುಡ್ ಸೇ ದಟ್ ಇಮಿಡಿಯೇಟ್ ಆಗಿ ಈಗ ವಾಪಸ್ ಬರೋ ಟೈಮಲ್ಲಿ ಶಿ ವಿಲ್ ನಾಟ್ ಕಮ್ ಅನ್ನೋದು. ನಾನು ಅದಕ್ಕೆ ಹೇಳಿದ ತಕ್ಷಣ ಐ ವಾಸ್ ಕ್ರೈಯಿಂಗ್ ಲೈಕ್ ಎನಿಥಿಂಗ್ ಅಂಡ್ ಐಮ್ ಲೈಕ್ ನೋ, ಐ ಕಾಂಟ್ ಡೂ ದಿಸ್, ಐ ಕಾಂಟ್ ಟೇಕ್ ಇಟ್. ಒಂದು ಸೈಡ್ ಮಮ್ಮಿನ ಮಿಸ್ ಮಾಡ್ಕೊತೀನಿ, ಒಂದು ಸೈಡ್ ಬೇಬಿನ ಮಿಸ್ ಮಾಡ್ಕೊಳ್ಳೋದು, ಒಂದು ಸೈಡ್ ನಾಳೆ ಅವನ್ನ ಕಳಿಸ್ಬೇಕಾಗಿರೋದು, ಎಲ್ಲ ಸೇರಿ ನನಗೆ ಏನು ಹೇಳೋದು. ಟೋಟಲಿ ನಾನು ತುಂಬಾ ಡಿವಾಸ್ಟೆಡ್ ಫೀಲ್ ಮಾಡ್ತಾ ಇದ್ದೆ. ನಾನು ಸಡನ್ ಆಗಿ ಎಲ್ಲ ತಲೆ ಒಳಗಡೆ ತೊಗೊಂಡ್ಬಿಟ್ಟಿದ್ದೆ. ನಾನು ಅನ್ಕೊಂಡೆ ಡ್ಯಾಡಿನೇ ಹೇಳಿ ಮಮ್ಮಿ ಈ ಥರ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಡ್ಯಾಡಿ ಮೇಲೇನೂ ಬೇಜಾರು, ಮಮ್ಮಿ ಮೇಲೇನೂ ಬೇಜಾರು. ನನ್ನ ಡ್ಯಾಡಿ ಕಾಲ್ಡ್ ಮೀ, ನಾನು ಕಾಲ್ ಕಟ್ ಮಾಡಿದೆ, ಇನ್ನೊಂದ್ಸಲ ಕಾಲ್ ಮಾಡಿದ್ರು ಆ್ಯಂಡ್ ಆವಾಗಲೂ ಕಾಲ್ ಕಟ್ ಮಾಡಿದೆ. ಆ್ಯಂಡ್ ನಾಟ್ ಇವನ್ ನೋಯಿಂಗ್ ಆಸ್ ಟು ವಾಟ್ ಹಿ ಕಾಲ್ ಮೀ ಟು ಟಾಕ್ ಅಬೌಟ್ ಅಂತ. ಆ್ಯಂಡ್ ಆಮೇಲೆ ಮಮ್ಮಿ ಕಾಲ್ ಮಾಡಿದ್ರು ಆ್ಯಂಡ್ ಹಿ ವಾಸ್ ಟಾಕಿಂಗ್ ಟು ಮಮ್. ಆ್ಯಂಡ್ ಮಮ್ಮಿ ಹೇಳಿದ್ರು, ನೀನು ಇದು ಅವ್ನಿಗೆ ಹೇಳಿಲ್ಲ ಅಲ್ವಾ, ನಾನು ತುಂಬ ಬೇಜಾರು ಮಾಡ್ಕೊತ ಇದೆಲ್ಲ, ಹೇಳಿಲ್ಲ ಏನು ಅಂತಂದ್ಬಿಟ್ಟು. ಡ್ಯಾಡಿ ವಾಸ್ ಲೈಕ್ ಫೋನ್ ಕೊಡು ಅಂತ. ಫಸ್ಟ್ ನಾನು ತೊಗೊಳ್ಳಿಲ್ಲ, ಸೆಕೆಂಡ್ ಟೈಮು ತೊಗೊಳ್ಳಿಲ್ಲ. ದೆನ್ ಐ ಟುಕ್ ದ ಫೋನ್. ಆಮೇಲೆ ಡ್ಯಾಡಿ ಫಸ್ಟ್ ಹೇಳಿದ ಸೆಂಟೆನ್ಸ್ ಏನಂತಂದರೆ, ಫಸ್ಟ್ ನೀನು ಕೂಲ್ ಆಗಿರು, ಅಳೋದನ್ನು ನಿಲ್ಲಿಸು, ಅಳೋದ್ರಿಂದ ಏನೂ ಸಿಗೋದಿಲ್ಲ, ಡ್ಯಾಡಿ ಮಾತಾಡೋದನ್ನ ಕೇಳು ಫಸ್ಟ್ ಕರೆಕ್ಟಾಗಿ. ನಾನು ಏನು ಮಾತಾಡಿಲ್ಲ, ಐ ಜಸ್ಟ್ ವೆಂಟ್ ಆನ್ ಕ್ರೈ. ಯೂಶಲಿ ಐ ಡೋಂಟ್ ಡೂ ದ್ಯಾಟ್ ವಿತ್ ಮೈ ಫಾದರ್. ಮೆಜಾರಿಟಿ ಟೈಮ್ಸ್ ನಾನು ನೋವಿನ ಸೈಡ್ ಅಥವಾ ನಾನು ಅಳೋದು ನಾನು ತೋರಿಸ್ಕೊಳ್ಳಲ್ಲ, ಬಿಕಾಸ್ ತುಂಬ ಸೆನ್ಸಿಟಿವ್ ಇಬ್ಬರೂ ಕೂಡ, ಬೇಜಾರಾಗ್ಬಿಡ್ತಾರೆ ಜಾಸ್ತಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಅಂಥದ್ರಲ್ಲಿ ನಾನು ಅಷ್ಟು ಅಳ್ತಾ ಇದ್ದರೆ ಡ್ಯಾಡಿ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್, ಬಟ್ ಹಿ ಹೆಲ್ಡ್ ಆನ್ ಟು ಹಿಸ್ ಇಮೋಷನ್ಸ್ ಆ್ಯಂಡ್ ಹಿ ಸೆಡ್ ಯು ಹ್ಯಾವ್ ಟು ಲಿಸನ್ ಟು ಮೀ ನೌ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಡಾಕ್ಟರ್ಸ್ಗೂ ದೇರ್ ಫಾದರ್ ಇಸ್ ದ ಹೀರೋ, ಡೆಫಿನೆಟ್ಲಿ ನನಗೂ ಕೂಡ ಅದೇ ಥರನೇ. ಆ್ಯಂಡ್ ಡ್ಯಾಡಿ ಕೆಲವೊಂದ್ಸಲ ಆ ಒಂದು ತೂಕದಲ್ಲಿ ಒಂದು ಮಾತಾಡ್ತಾರ, ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ನಾನು ಹೇಗಿದ್ದೆ ಅಂತ ಆ ಒಂದು ಮೂಮೆಂಟಲ್ಲಿ ಇದ್ದಿದ್ದು ನಾನು ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟೆ. ಆ ಥರ ನನಗೆ ಒಂದು ಇದು ಮಾಡೋದು. ನಾನು ಅನ್ಕೊಂಡು ನನ್ನ ಫ್ಯಾಮಿಲಿ ನಾನೇ ಬೆಸ್ಟ್ ಕೌನ್ಸಿಲರ್ ಅಂತ, ಬಟ್ ನೋ 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 ಆಬ್ವಿಯಸ್ಲಿ ಈಸ್ ಗಿವನ್ ಆಲ್ ದ ಬೆಸ್ಟ್ ಓನ್ಲಿ ಟು ಮೀ. ನನ್ನ ಕಾಲೇಜ್ ಇರ್ಬೋದು ಅಥವಾ ಏನೇ ಇರ್ಬೋದು, ನಾನು ಏನು ಕೋರ್ಸ್ ತೊಗೋಬೇಕು, ಏನು ಓದಬೇಕು ಅನ್ನೋದು ಕೂಡ ಡಿಸೈಡ್ ಮಾಡಿದ್ದು ಅವರನ್ನೇ, ಯಾವ ಕಾಲೇಜ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರು ಕೂಡ ಅವರನ್ನೇ. ಅವರೇ ಕಾಲೇಜ್ ಚೂಸ್ ಮಾಡ್ತಾರೆ. ಅಡ್ಮಿಷನ್ ಆದಮೇಲೆ ಫಸ್ಟ್ ಡೇ ಓಪನಿಂಗ್ಗೆ ಬರ್ತಾರೆ. ಓಪನಿಂಗಲ್ಲಿ ನನ್ನ ಫಸ್ಟ್ ಬೆಂಚಲ್ಲಿ ಕ್ಲಾಸಲ್ಲಿ ಕೂರಿಸಿ ನನಗೆ ಹೀಗೆ ಮಾಡಿ ಧೈರ್ಯ ಹೇಳಿ ಹೋಗ್ತಾಯಿದ್ರು. ನಾನೆಲ್ಲ ರೀಕಾಲ್ ಮಾಡ್ಕೊತಾ ಇದ್ದೀನಿ ಇವಾಗ. ಹಿ ಇಸ್ ಸಚ್ ಅ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ಸೋ ಮಚ್ ಗುಡ್ ಲೈಫ್ ಈಸ್ ಗಿವನ್ ಟು ಮೀ. ಎಲ್ಲ ವಿಷಯದಲ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರ ತಂದೆನೂ ಕೂಡ ಮಾಡ್ತಾರೆ. ಒನ್ ಸೆಕೆಂಡ್, ಇಟ್ಸ್ ಟೂ ಡಿಫಿಕಲ್ಟ್ ಟು ರೆಕಾರ್ಡ್ ದಿಸ್ ವಿಡಿಯೋ ವಿತೌಟ್ ಬ್ರೇಕಿಂಗ್ ಡೌನ್ ಅಂತಿದೆ. ಸೊ ನೆನ್ನೆ ವಿಷಯ ಬೇಸಿಕಲಿ. ಸೊ ನಾನು ಇಷ್ಟು ಡಿವಾಸ್ಟೆಡ್ ಆಗಿಬಿಟ್ಟಿದೆ. ನಾನು ಐ ವಾಂಟೆಡ್ ಅ ಹೆಲ್ಪ್ ಆ್ಯಂಡ್ ಸಮ್ ಟು ಅಂಡರ್ಸ್ಟ್ಯಾಂಡ್ ಮೀ ಅನ್ನೋ ಆ ಟೈಮಲ್ಲಿ ಡ್ಯಾಡಿ ಕೇಮ್ ಇನ್ ಟು ದ ಪಿಕ್ಚರ್ ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ಥಿಂಗ್ ಹಿ ಸೆಡ್, ನಾನು ಇನ್ನೂ ಬದುಕಿದ್ದೀನಿ ಅಲ್ವಾ, ನಾನು ಇರೋ ತನಕ ನೀನು ಯಾವುದಕ್ಕೂ ಹೆದರ್ಕೊಳ್ಳೋ ಹಂಗಿಲ್ಲ, ಯಾವುದಕ್ಕೂ ನಿನ್ನ ಟೆನ್ಷನ್ ಆಗೋಂಗಿಲ್ಲ. ಆ್ಯಂಡ್ ಯು ಆರ್ ಮೈ ಹಾರ್ಟ್. ನೀನು ಖುಷಿಯಾಗಿದ್ರೆ ಮಾತ್ರ ನಾವು ಆಗೋಕ್ಕಿರೋದು. ನಿನ್ನನ್ನು ಮಗಳ ಥರ ನಾವು ಸಾಕಿಲ್ಲ ಅಥವಾ ಮಗಳ ಥರ ನೋಡಿಲ್ಲ, ಮಗನ ಥರ ನೋಡಿರೋದು. ಅವಾಗ ನೀನು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಹೀಗೆ ಅಳ್ತಾ ಕೂತ್ಕೊಳ್ಳೋದ. ಆ್ಯಂಡ್ ಒಂದು ವರ್ಡ್, ಐ ಆಮ್ ನಾಟ್ ಲೈಯಿಂಗ್, ಹಿ ಲಿಟರಲಿ ಸೆಡ್ ದಿಸ್, ಐ ವಿಶ್ ಐ ಕುಡ್ ರೆಕಾರ್ಡ್ ಇಟ್. ಹಿ ಸೆಡ್ ದಿಸ್, ಒಂದು ವರ್ಡನ್ನು ಕೂಡ ಎಷ್ಟು ನನಗೆ ಒಂದು ಮನಸ್ಸಿಗೆ ಒಂದು ಸಮಾಧಾನವಾಗಿ ಆಗೋ ಥರ, ಪೀಸ್ಫುಲ್ ಆಗೋ ಥರ ಮಾಡ್ತು ಅಂತಂದರೆ ಐ ಕಾಂಟ್ ಇವನ್ ಬಿಲೀವ್ ಇಟ್. ಆ್ಯಂಡ್ ಅಫ್ಕೋರ್ಸ್ ಡ್ಯಾಡ್ ಇಸ್ ಅನ್ ಎಜುಕೇಟೆಡ್ ಪರ್ಸನ್ ಆ್ಯಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಯಾವುದಕ್ಕೂ ಹೆದರ್ಕೊಳ್ಳೋ ಹಂಗಿಲ್ಲ. ಯಾಕೆ ಹೆದರ್ಕೊಂತೀಯ, ಯಾಕೆ ಅಳ್ತಾ ಇದೆಯಾ ನೀನು, ಇವಾಗ ಏನು ಪ್ರಾಬ್ಲಮ್ ಅಂತ ಕೇಳಿದ್ರು. ಆಮೇಲೆ ಹಿಂಗೆ ಹೇಳ್ದೆ, ಹಿಂಗಾಯ್ತು ಜೋರಾಗಿ ಹತ್ಕೊಂಡ. ಅಲ್ಲಿ ಫಸ್ಟ್ ಹೇಳಿದ್ರು, ಅಳೋದನ್ನ ನಿಲ್ಲಿಸು, ಅಳೋದ್ರಿಂದ ಏನೂ ಸಿಗೋದಿಲ್ಲ. ಫಸ್ಟ್ ನೀನು ಅದನ್ನ ಅರ್ಥ ಮಾಡ್ಕೊ. ಇವಾಗ ಏನು, ನೀನು ಇವಾಗ ಟ್ರಿಪ್ ಹೋಗ್ತಾ ಇದೆಯಾ, ನಾಳೆ ನೀಲ್ ಮತ್ತೆ ಬೇಬಿ ಮತ್ತೆ ತಮ್ಮನ್ ಇಲ್ಲಿಗೆ ಬರ್ತಾ ಇದ್ದಾರೆ ಆ್ಯಂಡ್ ಬೇಬಿನ ನಾವು ಹೂವಿನ ಥರ ನೋಡ್ಕೊತೀವಿ, ಅದು ನಿನಗೂ ಗೊತ್ತು. ಮತ್ತೆ ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡೋ ಹಾಗಿಲ್ಲ. ಬಟ್ ನೀನು ನಿನ್ನ ಮೈಂಡ್ಸೆಟ್ನ ಫಸ್ಟ್ ರೆಡಿ ಮಾಡ್ಕೊ. ನೀನು ಫಸ್ಟ್ ಮೆಂಟಲಿ ಸ್ಟ್ರಾಂಗ್ ಆಗು. ಅದನ್ನು ನೀನೇ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಹೇಳ್ಬೋದು, ಡ್ಯಾಡಿ ಇಲ್ಲಿ ಕೂತ್ಕೊಂಡು ಹೇಳ್ಬೋದು ನಿಮಗೆ, ಬಟ್ ಅದನ್ನು ಮಾಡ್ಬೇಕಾಗಿರೋದು ನೀನಲ್ವಾ ಅಂತ ಹೇಳೋದು. ಆಮೇಲೆ ಇವಾಗೇನು ನೀನು ಟ್ರಿಪ್ ಹೋಗೋದನ್ನ ನಿಲ್ಸಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೇನು 18th ನೀನು ವಾಪಸ್ ಬಂದಾಗ ಅವ್ರು ನಿನ್ನ ಮುಂದೆ ಇರಬೇಕು, ನೀನು ಬರೋಸಲ್ಲ ಅವ್ರು ಇರಬೇಕು, ಅಷ್ಟೇ ತಾನೇ. ದಟ್ ಇಸ್ ಟೇಕನ್ ಕೇರ್, ಅವ್ರು ಇರ್ತಾರೆ. ಆ್ಯಂಡ್ ಆಮೇಲೆ ನಾವು ಯೋಚನೆ ಮಾಡುವ ಕಾಫಿ ಸೀಸನ್ ಇದೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡೋಣ ಏನು ಅಂತ ನಾವು ಕೂತು ಡಿಸ್ಕಸ್ ಮಾಡಿ ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಯಾಕೆ ಇವಾಗಲೇ ನೀನು ಟೆನ್ಷನ್ ಮಾಡ್ಕೊತಿದ್ಯಾ, ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದೆಯಾ, ಏನು ತೊಂದರೆ ಆಗದೆ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರಬೇಕು ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ, ನೀನು ಹೀಗೆ ಕೂತ್ಕೊಳ್ಳೋದ 2 ದಿವಸ ಮುಂಚೆ ಅಂತ ಅಂದ್ಬಿಟ್ಟು ಅಂದರು. ಅಂದ್ ಎಷ್ಟು ನನಗೆ ಒಂದು ಪೀಸ್ಫುಲ್ ಅಂತ ಅನ್ನಿಸ್ತು ಆ ಮೂಮೆಂಟಿಗೆ ಅಂತಂದರೆ. ಬಟ್ ಐ ಡಿಂಟ್ ಸ್ಟಾಪ್ ಕ್ರೈಂಗ್, ಐ ವೆಂಟ್ ಆನ್ ಕ್ರೈಂಗ್ ಆ್ಯಂಡ್ ಟೆಲ್ಲಿಂಗ್ ಆಲ್ ಮೈ ಹಾರ್ಟ್ ಔಟ್. ಏನೇನು ಮನಸ್ಸಲ್ಲಿ ನನಗೆ ಆಗ್ತಾ ಇತ್ತು ಎಲ್ಲನೂ ನಾನು ಡ್ಯಾಡಿ ಹತ್ರ ಶೇರ್ ಮಾಡಿಕೊಂಡೆ. ಸೊ ಡ್ಯಾಡಿ ಅಂದರು, ನಾನು 2 years
ನಿಮ್ಮನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಒಬ್ಬನೇ ಇದ್ದೀನಿ ಅಂದರೆ ಬರ್ತಾ ಹೋಗ್ತಾ ಇದ್ರು ಅಷ್ಟೇ. ನೀಲ್ ವಿಷಯಕ್ಕೆ ಬಂದಾಗ ನನ್ನ ಈ 2 years ಏನಿದೆ ಅದು ನಿನಗೆ ಆಸ್ ಅ ಮದರ್ ಇಸ್ ಜಸ್ಟ್ 2 minutes. ಅದು ನನಗೆ ಅರ್ಥ ಆಗುತ್ತೆ. ನಿನ್ನ ಫೀಲಿಂಗ್ಸ್ ಏನು, ನಿನ್ನ ಮನಸ್ಸು ಏನಿರುತ್ತೆ, ನೀನು ಅಮ್ಮ ಇವಾಗ ನನ್ನ ಮಗಳು ಅನ್ನೋದಕ್ಕಿಂತ ಅಮ್ಮ ಇವಾಗ ನೀನು. ಆ್ಯಂಡ್ ಅವ್ನು ತುಂಬ ಚಿಕ್ಕವನು, ಅವನಿಗೆ ಅರ್ಥ ಮಾಡ್ಕೊಳಕ್ಕೆ ಅಂತ ಒಂದು ಏಜ್ ಬಂದಿಲ್ಲ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ನನಗಲ್ಲಿ ಯಾರಿಗೆ ಅರ್ಥ ಆಗುತ್ತೆ. ನಾಳೆ ಇವಾಗ ನೀಲ್ನ ಕಲಿಸ್ಕೊಡೋದು ಕೂಡ ನಿನ್ಗೆ ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ನೀನು ಸ್ಟ್ರಾಂಗ್ ಆಗಿರಬೇಕು. ನೀಲ್ನ ನಿನ್ಗೆ ಬಿಟ್ಟಿರೋಕೆ ಆಗೋದೇ ಇಲ್ಲ ಅಂದರೆ ಯು ಕ್ಯಾನ್ಸಲ್ ದ ಟ್ರಿಪ್. ಆಸ್ ಸಿಂಪಲ್ ಆಸ್ ದಟ್. ದುಡ್ಡು ಹೋದ್ರೆ ಹೋಗ್ಲಿ, ಕ್ಯಾನ್ಸಲ್ ಮಾಡು. ಅದು ಮಾಡೋಕ್ಕಾಗುತ್ತಾ ಅಂತಂದರೆ ಫೈನ್. ಅದು ಮಾಡೋಕ್ಕಾಗಲ್ಲ ಅಂತಂದರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಕ್ರೈಮ್. ನಾನಿದ್ದೀನಿ ಡ್ಯಾಡಿ, ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನೀನು ಯೋಚನೆ ಮಾಡೋ ಹಾಗಿಲ್ಲ. ನಾನು ಅಷ್ಟು ಸ್ಟ್ರಾಂಗ್ ಆಗಿ ನಿನ್ನ ಜೊತೆ ಇದ್ದೀನಿ. ಮತ್ತೇನು ಇದೆಲ್ಲ ಚಿಕ್ಕ ವಿಷಯ, ಇದಕ್ಕೆ ಏನಾದರೂ ಅಳ್ತಾರ? ಅಯ್ಯೋ ಎಂತೆಂಥ ಅದು ಸಿಚುವೇಶನ್ಸ್ ನಾವು ಫೇಸ್ ಮಾಡಿದ್ದೀವಿ, ಎಂತೆಂಥ ಪ್ರಾಬ್ಲಮ್ಸ್ ಇರುತ್ತೆ, ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಇರುತ್ತಾ ಅಂತ ಕೇಳಿದ್ರು. ಐ ನೋ ಆಲ್ ಆಫ್ ದಿಸ್, ಬಟ್ ಲಿಸ್ನಿಂಗ್ ಫ್ರಮ್ ಯೋರ್ ಪೇರೆಂಟ್, ಐ ಮೀನ್ ಡ್ಯಾಡಿ ಇರ್ಬೋದು, ಮಮ್ಮಿ ಇರ್ಬೋದು, ಇಟ್ಸ್ ಅ ವೇರಿ ಡಿಫ್ರೆಂಟ್ ಫೀಲಿಂಗ್. Oh my god, Daddy, I wanted to thank him so much and I don't know, ನಂಗೇನು ಹೇಳಕ್ಕೆ ಆಗ್ತಿಲ್ಲ. ಐ ವಾಸ್ ಜಸ್ಟ್ ಸೈಲೆಂಟ್. ಏನು ಹೇಳಕ್ ಹೊರಟಿದ್ದು ಅಂತಂದ್ರೆ, ನಾವು ಫ್ಯಾಮಿಲಿನಲ್ಲಿ ಆ ಥರ ಒಂದು ಸಪೋರ್ಟ್ ಸಿಸ್ಟಮ್ ಸಿಕ್ಕಿಲ್ಲ ಅಂತಂದ್ರೆ ಲೈಫ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್, ವೆರಿ ಹೆಕ್ಟಿಕ್. ನೋ ಮ್ಯಾಟರ್ ವಾಟ್ ಯು ಹ್ಯಾವ್, ಎಷ್ಟೇ ದುಡ್ಡಿರಲಿ ಏನೇ ಇರಲಿ, ಫಿಸಿಕಲ್ ಆಗಿ ಒಂದು ಗಾಯ ಆದರೆ ಅಥವಾ ಏನಾದರೂ ಆದರೆ ಅದಕ್ಕೆ ಮೆಡಿಸಿನ್ ಇದೆ. ಬಟ್ ಮೆಂಟಲಿ ನಾವು ಸಫರ್ ಆಗ್ತಾ ಹೋದ್ರೆ ಅದಕ್ಕೆ ಮೆಡಿಸಿನ್ ಇರೋದಿಲ್ಲ. ನಮಗೆ ನಾವೇ ಮೆಡಿಸಿನ್ ಆಗ್ತೀವಿ ಅಥವಾ ನಮ್ಮ ಫ್ಯಾಮಿಲಿ ಅನ್ನೋ ಥರ. ಸೊ ನನಗೆ ಇದನ್ನ ಮಮ್ಮಿ ಕೂಡ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಬಟ್ ಡ್ಯಾಡಿ ಅರ್ಥ ಮಾಡ್ಕೊಂಡ್ರು ನನ್ನ. ಆ್ಯಂಡ್ ಹಿ ಗೇವ್ ಮಿ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಹಿ ಪುಷ್ಡ್ ಮೀ ಸೋ ಮಚ್. ಆರಾಮಾಗಿ ಹೋಗ್ಬಾ, ಏನು ಟೆನ್ಷನ್ ಆಗಬೇಡ, ಮತ್ತೆ ಬೇಬಿನ ಎಲ್ಲನೂ ನೀನು ಖುಷಿಯಾಗಿ ಕಳಿಸು ಅಂತ ಹೇಳಿದ್ರು. ಖುಷಿಯಾಗಿ ಕಳಿಸೋ ಪಾಠ ಅಂತೂ ಆಗಲಿಲ್ಲ. ನೈಟ್ ನಿದ್ದೆ ಮಾಡಲಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದಾಗಿದ್ದ ಇಟ್ ಇಸ್ ಲೈಕ್ ಅ ರೋಲರ್ ಕಾಸ್ಟ್, ಒಂದು ರೈಡ್ ಥರ ಇತ್ತು ನನಗೆ. ಐ ಮೀನ್ ಬೇಬಿ ಬಾರ್ನ್ ಆಗಿದ್ದಂಗಿಂದ ಇವತ್ತುವರೆಗೂ ಒಂದಿನೂ ನಾನು ಬಿಟ್ಟಿದ್ದಿದ್ದಿಲ್ಲ. ಒಂದು ನೈಟ್ ಕೂಡ ಅವನಿಂದ ನಾನು ದೂರ ಇದ್ದಿದ್ದಿಲ್ಲ. ನನ್ನ ಆರ್ಮ್ಸಲ್ಲಿ ಮಲ್ಕೊಳ್ಳೋದು ಅಥವಾ ನನ್ನ ಎದೆ ಮೇಲೆ ಬಂದು ಮಲ್ಕೊಳ್ಳೋದು ಒಂದು ಅವನಿಗೆ ಪ್ರಾಕ್ಟೀಸ್. ಲೆಕ್ಚರ್ ಆದಾಗೆಲ್ಲ ಈಸ್ ಟು ಚೆಕ್ ಆನ್ ಮೀ ಲೈಕ್ ಮಮ್ಮಿ ಈಸ್ ಅರೌಂಡ್ ಅಂತ ಅಂದ್ಬಿಟ್ಟು. ಸೊ ಎಲ್ಲಾದರೂ ಯೋಚನೆ ಮಾಡಿ ಅವ್ನಿಗೆ ಎಷ್ಟು ಅದು ಡಿಸ್ಟರ್ಬ್ ಆಗುತ್ತೋ ಅಥವಾ ನೋವಾಗುತ್ತೋ ಅಥವಾ ಬೇಜಾರಾಗುತ್ತೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಡಬಲ್ ಟ್ರಿಪಲ್ ದ ಟೈಮ್ಸ್ ಅಥವಾ 1000 times ಮೋರ್ ನನಗಾಗುತ್ತೆ ಬೇಜಾರು ಅಥವಾ ಪೇನ್ ಇರ್ಬೋದು. ಇಟ್ಸ್ ಲೈಕ್ ಇಂಟೆನ್ಸ್ ಆ್ಯಂಡ್ ಐ ಕಾಂಟ್ ಇವನ್ ಟೆಲ್ ಯು. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಆ್ಯಂಡ್ ಐ ನೋ ವಿಲ್ ಬಿ ಓಕೆ ಆ್ಯಂಡ್ ಐ ಶುಡ್ ಆಲ್ಸೋ ಬಿ ಓಕೆ. ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ನಾನು ಹೇಳಕ್ಕೆ ಬಂದಿರೋದೇನು ಗೊತ್ತಾ, ನೋ ಮ್ಯಾಟರ್ ವಾಟ್ ಎವರ್ ಯುವರ್ ಸಿಚುವೇಶನ್ಸ್ ಆರ್, ಯು ಮೇಕ್ ಶೋರ್ ದಟ್ ಯು ವಿಲ್ ಟಾಕ್ ಇಟ್ ಔಟ್. ನಿಮ್ಗೆ ಯಾರು ಕಂಫರ್ಟೇಬಲ್ ಅನ್ನಿಸ್ತಾರೋ, ಅಪ್ಪನ, ಅಮ್ಮನ, ಅಣ್ಣನ, ತಮ್ಮನ, ಹಸ್ಬೆಂಡ ಅಥವಾ ವೈಸ್ ವರ್ಸ, ವಾಟ್ ಎವರ್, ಅಥವಾ ಫ್ರೆಂಡ್ಸ, ಅದನ್ನ ಮಾತಾಡ್ಕೊಳ್ಳಿ. ಆ್ಯಂಡ್ ದೆನ್ ಲೆಟ್ ಇಟ್ ಗೋ ಔಟ್ ಆಫ್ ಯೋರ್ ಹಾರ್ಟ್. ಇಲ್ಲ ಅಂದರೆ ತುಂಬ ಹೆವಿ ಫೀಲ್ ಆಗುತ್ತೆ. ಆ್ಯಂಡ್ ಯು ನೋ ಇಷ್ಟು ಚಿಕ್ಕ ವಯಸ್ಸಲ್ಲೇ ಸ್ಟ್ರೆಸ್ ತೊಗೊಂಡಾಗ ಅದಾಗುತ್ತೆ ಇದಾಗುತ್ತೆ ಅಂಥದ್ದೆಲ್ಲ ಇರುತ್ತೆ. ಯು ನೆವರ್ ವಾಂಟ್ ಟು ಟೇಕ್ ಚಾನ್ಸಸ್ ಆ್ಯಂಡ್ ನೋಬಡಿ ವಾಂಟ್ಸ್ ಟು ಟೇಕ್ ಚಾನ್ಸ್ ದ್ಯಾಟ್ ವೇ. ಸೊ ಐ ಆಮ್ ಟ್ರೈಂಗ್ ಟು ಸೇ ದ್ಯಾಟ್. ಆ ಥರ ನಿಮಗೆ ತುಂಬ ಭಾರ ಅಂತ ಅನಿಸಿದ್ರೆ, ತುಂಬ ಕಷ್ಟ ಆಗ್ತಿದೆ ಅಥವಾ ಮೆಂಟಲಿ ತುಂಬ ಯು ನೀಡ್ ಸಪೋರ್ಟ್ ಅನಿಸಿದ್ರೆ, ಪ್ಲೀಸ್ ಟಾಕ್ ಇಟ್ ಔಟ್ ಆ್ಯಂಡ್ ಲೆಟ್ ಇಟ್ ಔಟ್. ಯಾರಾದರೂ ಒಬ್ಬರು ನನಗೆ ಹೆಲ್ಪ್ ಮಾಡೋರು ಡೆಫಿನೆಟ್ ಆಗಿ ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರ್ತಾರೆ. ಐ ಆಮ್ ಶೋರ್, ಜಸ್ಟ್ ಲೈಕ್ ಮೈ ಡ್ಯಾಡ್ ಹ್ಯಾಪನ್ ಟು ಮೀ, ಮೈ ಮೆಂಟಲ್ ಸಪೋರ್ಟ್ ನಾನು ಇಮ್ಯಾಜಿನ್ ಕೂಡ ಮಾಡಿಲ್ಲ. ಆ್ಯಂಡ್ ಡ್ಯಾಡಿ ನನ್ನ ವಿಡಿಯೋ ನೋಡ್ತಾರೆ, ಬೇಜಾರಾಗಬೇಡ. ಐ ಲವ್ ಯು ಸೋ ಮಚ್, ಯು ನೋ ಆಲ್ರೆಡಿ. ಆ್ಯಂಡ್ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ ಫಾರ್ ಯು ಆ್ಯಂಡ್ ಮಾಮ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಈಗಿರೋದಕ್ಕೆ, ಇಷ್ಟು ಬೋಲ್ಡ್ ಆಗಿರೋದಕ್ಕೆ ಅಥವಾ ವಾಟ್ ಎವರ್ ನಾನು ಏನೇನು ಅಚೀವ್ಮೆಂಟ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಸಣ್ಣ ಪುಟ್ಟದ್ದು ಎಲ್ಲದಕ್ಕೂ ರೀಸನ್ ಮೈ ಡ್ಯಾಡ್ ಆ್ಯಂಡ್ ಮೈ ಮಮ್. ಫಸ್ಟ್ ಮೈ ಡ್ಯಾಡ್, ನನ್ನ ಡ್ಯಾಡು ಅಂತ ಕರೆಯೋದು ನನ್ನ ಡ್ಯಾಡಿನ. ಐ ಲವ್ ಯು ಸೋ ಮಚ್. ಸೊ ಯಾ, ಇಷ್ಟು ಹೇಳ್ತಾ ಐ ವಿಲ್ ವಾಂಟ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ ಅಂತ ಹೇಳ್ತೀನಿ. So that's it. See you in the next one. Until then, bye. Take care. Lots and lots of love.